ಮಧ್ಯಪ್ರಾಚ್ಯದಲ್ಲಿ 25ನೇ ದಿನದ ಯುದ್ಧ. ಇರಾನ್ ದಾಳಿಗೆ ಟ್ರಂಪ್ ಶೇಕ್ 5 ದಿನ ಕದನ ವಿರಾಮ ಘೋಷಣೆ ಮಾಡಿದ್ಯಾಕೆ? ಅಮೆರಿಕಾಗೆ ಇರಾನ್ ವಾರ್ನಿಂಗ್ ಏನು? ಭಾರತಕ್ಕೆ ಬರ್ತಾ ಇವೆ 2 ಹಡಗುಗಳು. ಗ್ಯಾಸ್ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಇದು ಕದನ ವಿರಾಮ ಕಂಡೀಷನ್ ಅಪ್ಲೈ ಸ್ಟೋರಿ. ಇರಾನ್ ಮೇಲೆ ದಾಳಿ ಮುಂದುವರೆದಿದೆ. 2 ಇಂಧನ ಕೇಂದ್ರ ಗುರಿಯಾಗಿಸಿ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಇಸ್ಫಹಾನ್ ಮತ್ತು ಕೋರಂ ಶಹರ್ ತೈಲ ಘಟಕವನ್ನ ಟಾರ್ಗೆಟ್ ಮಾಡಲಾಗಿದೆ. ಅದರ ಮೇಲೆ ದಾಳಿ ನಡೆದಿದೆ. 2 ಇಂಧನ ಘಟಕಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಇಂಧನ ಕ್ಷೇತ್ರದ ಮೇಲೆ ದಾಳಿ ಮಾಡಲ್ಲ ಅಂತಲೇ ಈ ದಾಳಿಯನ್ನ ಮಾಡಲಾಗಿದೆ. ಒಂದು ಕಡೆ ಕದನ ವಿರಾಮ 5 ದಿವಸ ಈ ಯುದ್ಧ ನಡೆಯಲ್ಲ ಅನ್ನೋ ಅರ್ಥದಲ್ಲಿ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ಅದ್ರ ಬೆನ್ನಲ್ಲೇ ಮತ್ತೆ ತೈಲ ಘಟಕದ ಮೇಲೂ ದಾಳಿ ಮಾಡಲ್ಲ ಅಂತಾನೂ ಹೇಳಿದ್ರು. ಬಟ್ ಈಗ 2 ಇಂಧನ ಘಟಕಗಳನ್ನ ಗುರಿಯಾಗಿಸಿ ಜಂಟಿ ದಾಳಿಯನ್ನ ಮಾಡಲಾಗಿದೆ. ಅಟ್ಯಾಕ್ ಮಾಡಲ್ಲ ಅಂತಾನೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಅದು ಕೂಡ ತೈಲ ಘಟಕವನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ಇಂಧನ ಘಟಕ ಗುರಿಯಾಗಿಸಿ ಜಂಟಿ ದಾಳಿಯನ್ನ ಮಾಡಲಾಗಿದೆ. ಸೊ ಈಗ ಇದಕ್ಕೆ ಇರಾನ್ ಯಾವ ತರ ಉತ್ತರ ಕೊಡುತ್ತೆ ನೋಡ್ಬೇಕು. ಇಸ್ಫಹಾನ್ ಮತ್ತೆ ಕೋರಂ ಶಹರ್ ಮೇಲೆ ದಾಳಿಯಾಗಿದೆ. ಯುದ್ಧಕ್ಕೆ ಟ್ರಂಪ್ ವಿರಾಮವನ್ನ ಘೋಷಿಸಿದ್ರು ಕೂಡ, ಕದನ ವಿರಾಮ ಘೋಷಿಸಿದ್ರು ಕೂಡ ಇರಾನ್ ಮೇಲೆ ದಾಳಿಯಾಗಿದೆ. ಮತ್ತೆ ಇರಾನ್ ಕೂಡ ತನ್ನ ಪ್ರತಿ ದಾಳಿಯನ್ನ ಮುಂದುವರಿಸಿಕೊಂಡು ಹೋಗಿದೆ. ಕುವೈತ್ ಮೇಲೆ ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ನ ಕ್ಷಿಪಣಿ ಡ್ರೋನ್ಗಳನ್ನ ಇಸ್ರೇಲ್ ಹೊಡೆದು ಉರುಳಿಸಿದೆ. ವಿದ್ಯುತ್ ಪ್ರಸರಣದ ಘಟಕದ ಮೇಲಿನ ದಾಳಿಯಿಂದ ವಿದ್ಯುತ್ ಈಗ ಕಟ್ ಮಾಡಲಾಗಿದೆ. ಇರಾನ್ ತನ್ನ ದಾಳಿಯನ್ನ ಮುಂದುವರಿಸಿದೆ. ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇತ್ತು, ಅದನ್ನ ಮುಂದುವರಿಸಿದೆ. ಕುವೈತ್ ಮೇಲೆ ಕ್ಷಿಪಣಿ ಮತ್ತೆ ಡ್ರೋನ್ಗಳಿಂದ ಅಟ್ಯಾಕ್ ಅನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಇರಾನ್ ಹಾರಿಸಿದಂತ ಡ್ರೋನ್ ಮತ್ತೆ ಕ್ಷಿಪಣಿಗಳನ್ನ ಇಸ್ರೇಲ್ ಹೊಡೆದು ಉರುಳಿಸಿದೆ. ಈಗ ವಿದ್ಯುತ್ ಪ್ರಸರಣ ಘಟಕದ ಮೇಲೆ ದಾಳಿಯನ್ನ ಮಾಡಿರೋದ್ರಿಂದ ಸದ್ಯಕ್ಕೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ಬೃಹತ್ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಮಿಲಿಟರಿ ನೆಲೆಗಳ ದಾಳಿ ವೇಳೆ ಹಲವು ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದಷ್ಟೇ ಅಲ್ಲ, ಮಿಲಿಟರಿ ನೆಲೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸೇನೆಯ ಹಲವಾರು ಮಂದಿ ಸಾವನ್ನಪ್ಪಿದ್ದಾರೆ, ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಇಸ್ರೇಲ್ ಮೇಲೂ ಕೂಡ ಇರಾನ್ ಬೃಹತ್ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್ ಮೇಲೆ ಕ್ಷಿಪಣಿ ದಾಳಿ ಇವತ್ತು ಕೂಡ ಮುಂದುವರೆದಿದೆ. 25ನೇ ದಿವಸ ಇವತ್ತು ಯುದ್ಧ ಆರಂಭವಾಗಿ. ನಿನ್ನೆ ಕದನ ವಿರಾಮದ ಬಗ್ಗೆ ಚರ್ಚೆಗಳು ಆಗಿತ್ತು, ಬಟ್ ಯಾವುದೇ ಕದನ ವಿರಾಮ ಕಾಣಿಸ್ತಾ ಇಲ್ಲ. ದಾಳಿ ಪ್ರತಿ ದಾಳಿ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇರಾನ್ ಮೇಲೂ ದಾಳಿ ಆಗ್ತಾ ಇದೆ. ಇರಾನ್ ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೂ ದಾಳಿ ಮಾಡ್ತಾ ಇದೆ. ಕುವೈತ್ ಮೇಲೂ ದಾಳಿ ಮಾಡ್ತಾ ಇದೆ. ಇನ್ನು ಇಸ್ರೇಲ್ನ ಜೆರುಸಲಂ ಮೇಲೆ ಇರಾನ್ ದಾಳಿ ಮಾಡಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಈ ಅಟ್ಯಾಕ್ ಅನ್ನ ಮಾಡಿದೆ. ಟೆಲ್ ಅವೀವ್ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಅಷ್ಟೇ ಅಲ್ಲ, ಇನ್ನೊಂದು ಕಡೆ ಇಸ್ರೇಲ್ನ ಜೆರುಸಲೆಂ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದೆ. ಬೃಹತ್ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇದು ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡಿರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿರೋದು. ಯಾಕಂದ್ರೆ ಬೃಹತ್ ಕಟ್ಟಡವನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಉಡಾಯಿಸಿದೆ, ಅಂದ್ರೆ ಅದನ್ನ ಬಳಸಿ ಈ ದಾಳಿಯನ್ನ ಮಾಡಲಾಗಿದೆ. ಒಂದ್ ಕಡೆ ಮಿಲಿಟರಿ ನೆಲೆಗಳ ಮೇಲೂ ಅಟ್ಯಾಕ್ ಮಾಡಿದೆ, ಇನ್ನೊಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬೃಹತ್ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿದೆ.
ಮಧ್ಯಪ್ರಾಚ್ಯದಲ್ಲಿ 25ನೇ ದಿನದ ಯುದ್ಧ ಮುಂದುವರೆದಿದೆ. ಅಮೆರಿಕ ಇಂಧನ ಟ್ಯಾಂಕರ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಪಡೆ ಅಟ್ಯಾಕ್ ಅನ್ನ ಮಾಡಿದೆ. ಸಮುದ್ರದಲ್ಲಿ ಯುಎಸ್ ಇಂಧನ ಟ್ಯಾಂಕರ್ ಉಡೀಸಾಗಿದೆ. ಮತ್ತೆ ಈ ದಾಳಿಯ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ ಐಆರ್ಜಿಸಿ. ಸಮುದ್ರದಲ್ಲಿ ಯುಎಸ್ ಇಂಧನ ಟ್ಯಾಂಕರ್ ಉಡೀಸ್ ಮಾಡಿರುವಂತ ಒಂದು ವಿಡಿಯೋ ಇದೀಗ ಐಆರ್ಜಿಸಿ ಅದನ್ನು ರಿಲೀಸ್ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಐಆರ್ಜಿಸಿ ಪಡೆ ಅಟ್ಯಾಕ್ ಅನ್ನು ಮಾಡಿತ್ತು. ಹಿಂದಿನ ದಾಳಿಯ ವಿಡಿಯೋ ಇದು ಐಆರ್ಜಿಸಿ ರಿಲೀಸ್ ಮಾಡಿದೆ. ಸಮುದ್ರದಲ್ಲಿ ಯುಎಸ್ ಇಂಧನ ಟ್ಯಾಂಕರ್ ಉಡೀಸ್ ಮಾಡಿರುವಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ವಿಡಿಯೋವನ್ನ ಐಆರ್ಜಿಸಿ ರಿಲೀಸ್ ಮಾಡಿದೆ. ಇಂಧನ ಟ್ಯಾಂಕರ್ ಇದು ಪರ್ಷಿಯನ್ ಕೊಲ್ಲಿಯಲ್ಲಿ ಅಟ್ಯಾಕ್ ಮಾಡಲಾಗಿತ್ತು. امریکایی در محدوده شمال خلیج فارس به انتقام خون سرور و قائد و امام مظلوم و شهیدمان ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಸೌತ್ ಬೈರೂತ್ನ 7 ಪ್ರದೇಶಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸೌತ್ ಬೈರೂತ್ನ 7 ಕಡೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಹಲವು ಕಟ್ಟಡಗಳು ಧ್ವಂಸಗೊಂಡಿವೆ. ಲೆಬನಾನ್ ಮೇಲಿನ ದಾಳಿಯಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತಾನೂ ಮಾಹಿತಿ ಇದೆ. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡಿದೆ. ಸೌತ್ ಬೈರೂತ್ನ 7 ಪ್ರದೇಶಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಹಲವು ಕಟ್ಟಡಗಳು ಧ್ವಂಸವಾಗಿದೆ. ಸೌತ್ ಬೈರೂತ್ನ 7 ಕಡೆ ಈ ಏರ್ ಸ್ಟ್ರೈಕ್ ಮಾಡಿರೋದು. ಲೆಬನಾನ್ ಮೇಲಿನ ದಾಳಿಯ ಸಂದರ್ಭದಲ್ಲಿ 2 ಸಾವನ್ನಪ್ಪಿದ್ದಾರೆ ಅಂತ ಕೂಡ ವರದಿಯಾಗಿದೆ. ಈಗ 7 ಪ್ರದೇಶಗಳ ಮೇಲೆ ಸೌತ್ ಬೈರೂತ್ನಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿರೋದು ಈ 7 ಪ್ರದೇಶಗಳಲ್ಲಿ ಲೆಬನಾನ್ನಲ್ಲಿ. ಹಲವು ಕಟ್ಟಡಗಳು ಇದರಲ್ಲಿ ಧ್ವಂಸಗೊಂಡಿದೆ. ಹಲವರು ಸಾವನ್ನಪ್ಪಿದ್ದಾರೆ. 2 ಸಾವನ್ನಪ್ಪಿದ್ದಾರೆ ಸೋಫಾರ್ ಅಂತೇಳಿ ವರದಿಯಾಗಿದೆ.